Subscription is free, so do subscribe my channel and press the bell button next to it and never miss an update from Rajeshwari Creations. ವೆಲ್ಕಮ್ ಟು ರಾಜೇಶ್ವರಿ ಕ್ರಿಯೇಷನ್. ಇಷ್ಟು ದಿನ ನೀವು ಬೇಕರಿಗೆ ಹೋಗ್ತಾ ಇದ್ರಿ ಅಲ್ವಾ? ಇನ್ಮೇಲೆ ಬೇಕರಿನೇ ನಿಮ್ಮ ಮನೆಗೆ ಬರುತ್ತೆ. ಹೇಗೆ ಹೇಳಿ? ನಾನು ಇನ್ಮೇಲೆ ನನ್ನ ಚಾನಲ್ನಿಂದ ನಿಮ್ಗಳಿಗೆ ಬೇಕರಿ ಪ್ರಾಡಕ್ಟ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಣ್ಣೆ ಬಿಸ್ಕೆಟ್ ಮಾಡಿ ತೋರಿಸ್ತೀನಿ. ನೋಡಿ, ಒಂದು ಬೌಲ್ಗೆ 1/2 ಕಪ್ಪು ಡಾಲ್ಡಾ ಹಾಕ್ಕೋಬೇಕು. ಡಾಲ್ಡಾ ಇನ್ ಕೇಸ್ ಇಲ್ಲ ಅಂದರೆ ಬಟರ್ ಹಾಕ್ಕೋಬಹುದು. ಇದನ್ನ ಫುಲ್ಲಿಂಗ್ ಹಾಕ್ಕೊಂಬಿಡಿ. ಮತ್ತು 1/2 ಕಪ್ಪು ಪೌಡರ್ ಶುಗರ್ನ ಪೌಡ್ರ್ ಮಾಡ್ಕೊಂಡ್ಬಿಟ್ಟಿರಿ ಕ್ಲೀನಾಗಿ. ಇವಾಗ ಇದರಲ್ಲಿ ಬೀಟ್ ಮಾಡ್ಕೊಳ್ಳಿ. 10 ಮಿನಿಟ್ಸ್ ಬೀಟ್ ಮಾಡಬೇಕಿದು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇಲ್ಲಿ ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ಇಷ್ಟು ಸಾಫ್ಟಾಗಿ ಬರಬೇಕು ಕ್ರೀಮು. ಆಮೇಲೆ 1 ಕಪ್ ಮೈದಾ, ಇದನ್ನ ಸ್ವಲ್ಪನೇ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫುಲ್ ಫಿಲ್ಟರ್ ಮಾಡ್ಕೊಂಬಿಡಿ. ಈಗ 1/2 ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೋಬೇಕು ಇದಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇವಾಗ ಮಿಕ್ಸ್ ಮಾಡುವಾಗ ಇದೇ 2 ಏಲಕ್ಕಿ ಕಾಯಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ನೀಟಾಗಿ ಇದು ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಹೀಗೆ ಬರುತ್ತೆ. ಇವಾಗ ಇಷ್ಟು ಮಿಕ್ಸ್ ಮಾಡುವಾಗ ತುಂಬ ಪ್ರೆಷರ್ ಕೊಡೋದು ಬೇಡಿ. ಮತ್ತು ಓವನ್ನ ಇದು ಬೇಕಿಂಗ್ ಇಡೋಕ್ಕೂ ಮೊದಲೇ 15 ಮಿನಿಟ್ಸು 180 ಡಿಗ್ರಿನಲ್ಲಿ ಪ್ರೀ ಹೀಟ್ ಮಾಡಬೇಕು. ಓವನ್ ಟ್ರೇಗೆ ಇದನ್ನ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇಷ್ಟಿಷ್ಟೇ ಉಂಡೆ ತಗೊಂಡು ತುಂಬ ಪ್ರೆಷರ್ ಕೊಡೋದು ಬೇಡಿ. ಇದು ಮಾಡಿಕೊಂಡು ರೌಂಡಕ್ಕೆ ಸ್ವಲ್ಪ ಮಾತ್ರ ಪ್ರೆಸ್ ಮಾಡಿ 1 by 1 ಇಡ್ತಾ ಬನ್ನಿ. $15 ಮಿನಿಟ್ಸು ಪ್ರೀಟ್ ಆಗಿದೆ. ಇವಾಗ ಈ ಟ್ರೇಗೆಲ್ಲ ಜೋಡಿಸಿದ್ದೀವಲ್ಲ, ಇದನ್ನು ಇಲ್ಲಿ ಇಡೋಣ. 180 ಡಿಗ್ರೀಸ್ನ 200 ಡಿಗ್ರೀಸಿಗೆ ಮಾಡಬೇಕು. ಮಾಡಿ ಕ್ಲೋಸ್ ಮಾಡೋಣ. 20 ಮಿನಿಟ್ಸು ಬೇಕಾಗಬೇಕು ಇದರಲ್ಲಿ. ಬೆಣ್ಣೆ ಬಿಸ್ಕೆಟ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.